ಬನ್ನಿ, 28 ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ಕಳೆದ ಬಾರಿ 3 ಸ್ಥಾನಗಳಿತ್ತು ಬಿ ಜೆ ಪಿ ಕಾಂಗ್ರೆಸ್ಗೆ, ಅಂದರೆ ಬಳ್ಳಾರಿ, ಕೋಲಾರ ಮತ್ತು ಚಾಮರಾಜನಗರ. ಈ ಬಾರಿ ಒನ್ಸ್ ಅಗೇನ್ ಚಾಮರಾಜನಗರ ಕಾಣ್ತಿಲ್ಲ. ಚಾಮರಾಜನಗರದಲ್ಲಿ ಈಗಾಗಲೇ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಕಾಯಬೇಕಾಗಿದೆ. ನೋಡಿ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ 25ರಿಂದ 27 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ಸಮೀಕ್ಷೆಯನ್ನು ಕೊಡ್ತಾ ಇದೆ. 25ರಿಂದ 27 ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟುಗೂಡಿಸಿ. ಜೆ ಡಿ ಎಸ್ಗೆ 3 ಪ್ಲಸ್ ಬೆಂಗಳೂರು ಗ್ರಾಮಾಂತರ ಥರ ಕೊಡಲಾಗಿದೆ. ಅದು ಎಲ್ಲ ಸೇರಿ 25ರಿಂದ 27. ಕಾಂಗ್ರೆಸ್ 1ರಿಂದ 3 ಸ್ಥಾನಗಳನ್ನು ಗಳಿಸಿಕೊಳ್ಳಬಹುದು. ಕಳೆದ ಬಾರಿ 3 ಬಂದರೆ 300% ನೀವು ಹೇಳಿದ್ರಲ್ಲ, ಪರ್ಸೆಂಟೇಜ್ ವೈಸ್ ನೋಡೋದಕ್ಕೂ ಸೀಟಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂತೇಳಿ. ನಾನು ಒಪ್ಲಿಕ್ಕೆ ತಯಾರಿಲ್ಲ. ಐ ಥಿಂಕ್ ಕಾಂಗ್ರೆಸ್ ವಿಲ್ ಡೂ ಮಚ್ ಬೆಟರ್ ದೆನ್ ದಿಸ್. ಓಕೆ, ಯಾವ ಕಾರಣಕ್ಕೆ ಅಂತ ಹೇಳ್ಬೋದಾ? ಅಂದರೆ ಬೇಕಾದಷ್ಟು ಕಾರಣಗಳಿದೆ. ಈಗ ಬಿ ಜೆ ಪಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಸರ್ತಿ ಸೆಲೆಕ್ಷನ್ನಲ್ಲಿ ಎಡವುತ್ತಾ ಇದೆ. ಈಗಾಗಲೇ 20 ಸೀಟ್ ಅನೌನ್ಸ್ ಮಾಡಿದೆ. 20ರಲ್ಲೂ ನೀವು ಅಟ್ಲೀಸ್ಟ್ ಒಂದು 7-8 ಜಾಗಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಕೂಲಂಕಷವಾಗಿ ನೋಡ್ತಾ ಹೋಗ್ಬೋದು. ಇನ್ನೂ 8 ಸ್ಥಾನಗಳಿದೆ. ಅದರಲ್ಲಿ ಅವರಿಗೆ ಯಾರು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಈಗ ಬೆಳಗಾಂದಲ್ಲಿ ಪಂಚಮಶಾಲಿ ಲಿಂಗಾಯತರಿಗೆ ಇನ್ನೂ ಕೊಟ್ಟಿಲ್ಲ. ನೀವು ಅಲ್ಲಿ ಶೆಟ್ಟರ್ನ ಕಳಿಸ್ತಾ ಇದ್ದೀರಿ. ಶೆಟ್ಟರ್ ಮೇ ನಾಟ್ ವಿನ್ ದೇರ್ ಬಿಕಾಸ್ ಅವರಿಗೆ ಅಲ್ಲಿ ಬ್ಯಾಕಿಂಗ್ ಇಲ್ಲ. ಅವರ ಸಪೋರ್ಟರ್ಸ್ ಇರ್ತಕ್ಕಂಥದ್ದು ಧಾರವಾಡದಲ್ಲಿ ಮತ್ತು ಹಾವೇರಿ. ಅವ್ರಿಗೆ ಕೊಡೋದಾದರೆ ನೀವು ಹಾವೇರಿ ಕೊಡಬೇಕಾಯ್ತು. ಇವರು ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈಗಾಗಲೇ MLA ಆಗಿರೋರು, ಅವ್ರನ್ನ ಯಾಕೆ ಅಲ್ಲಿ ಕಳಿಸಿದ್ರಿ? ಇದು ಏನೋ ಯಡಿಯೂರಪ್ಪನವರ ಫ್ಯಾಮಿಲಿ ರಾಜಕೀಯ. ಸೊ ಅಲ್ಲೇನು ಇವ್ರನ್ನ ಬಿಡಬಾರ್ದು. ಈಗ ಶೆಟ್ಟರು ಫೋರ್ಸ್ ಮಾಡಿ ನೀವು ಬೆಳಗಾಂ ಕಳಿಸಿದ್ರೆ ಪ್ರಧಾನಮಂತ್ರಿಯ ಒಂದು ಪುಷ್ಯಿಂದ ಏನಾದ್ರು ಗೆಲ್ಲಬೇಕು ಹೊರತು ಅಲ್ಲಿ ಕಷ್ಟ ಇದೆ. ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವರು ಹುಬ್ಳಿ ಧಾರವಾಡ ಮುಖ್ಯಮಂತ್ರಿ ಆಗಿದ್ರೆ ಬಿಟ್ಟರೆ ಕರ್ನಾಟಕ ಮುಖ್ಯಮಂತ್ರಿ ಆಗಿರಲಿಲ್ಲ. ಅವರು ತಿಂಗಳಲ್ಲಿ 9 ಸಲ 10 ಸಲ ಹೋಗಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಕೆಲವು ಬೇಕಾದಷ್ಟು ಸ್ಥಾನಗಳು. ಉತ್ತರ ಕನ್ನಡದಲ್ಲಿ ನಿಮಗೆ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲಿ ಏನೋ ಈಗ ಸಡನ್ ಆಗಿ ಎದ್ಬಿಟ್ಟಿದ್ದಾರೆ 2-3 ತಿಂಗಳಿಂದ ನಾನೇ ಕ್ಯಾಂಡಿಡೇಟ್ ಆಗ್ತೀನಿ ಅಂತ. ಬಟ್ ಅವ್ರು ಆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ಖಂಡಿತ ಕೊಡ್ತಾ ಇದ್ರು. ಈ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ಅಮಿತ್ ಶಾ ಭಾಳ ಕ್ಲಿಯರ್ ಆಗಿ ಹೇಳೋದು, ನಾವತ್ತು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದ್ವಿ, ಅವ್ರನ್ನ ಆ್ಯಕ್ಷನ್ ತೊಗೊಂಡಿದ್ವಿ ಅಂತೇಳಿ. ಸೊ ಅವ್ರಿಗೆ ಕೊಡೋ ಚಾನ್ಸಸ್ ಏನೂ ಇಲ್ಲ. ಸೂಲಿಬೇಲೆ ಅಂತವ್ರನ್ನ ಕರ್ಕೊಂಡ್ಬಂದು ನೀವು ಗೆಲ್ಲಿಸ್ಲಿಕ್ಕಾಗತ್ತಾ? ಐ ಡೋಂಟ್ ನೋ ವೆದರ್ ಇಟ್ಸ್ ಪಾಸಿಬಲ್ ಸ್ಟೇಟ್ ಬೈ ಪಾಲಿಟಿಕ್ಸ್ಗೆ ಬಂದು. ಸೊ ಹೀಗೆ ಇನ್ನೂ ಸಾಕಷ್ಟು ಸ್ಥಾನಗಳಲ್ಲಿ ಸ್ವಲ್ಪ ತೊಂದರೆ ಇದೆ. ಹಾಗಾಗಿರೋದ್ರಿಂದ ನನಗೇನು 25ರಿಂದ 27 ಸ್ವಲ್ಪ ಆದರೂ ಹೇಳಿ ನಿಮ್ದೆಷ್ಟು ಅಂತ. 20+. ಓಕೆ, ಸಂಕೀರ್ತ ಅವ್ರು ಏನು ಹೇಳ್ತಾರೆ? 20+ ಮಾತ್ರ. ನಾವು ಕಳೆದ ಬಾರಿ 25 ಸಂಸದರು ಗೆದ್ದಿದ್ವಿ. ಒಂದು ಪಕ್ಷೇತರ ಅಭ್ಯರ್ಥಿಗೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಬೆಂಬಲವನ್ನು ಕೂಡ ಕೊಟ್ಟಿದ್ವಿ. ಸೊ ಅಷ್ಟಂತೂ ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ನೀವು ನಿಮ್ಮ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ನಮಗೆ ವಿಶೇಷ ಇರುವಂಥದ್ದು ಈ ಬಾರಿ ಬೆಂಗಳೂರು ಗ್ರಾಮಾಂತರವನ್ನು ನಾವು ಗೆಲ್ತೀವಿ. ಯಾಕೆ ಅಂದರೆ ಒಂದು 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 ಮಾತು ನಾನು ಹೇಳ್ತೀನಿ. ಅಲ್ಲಿ ಈಗ ಬೆಂಗಳೂರು ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರ, ಆನೇಕಲ್ಲು ಮತ್ತು ರಾಜರಾಜೇಶ್ವರಿ ನಗರ ಏನಿದೆ, ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಂಚಿಂದಾನು ನಾವು ಗೆಲ್ಕೊಂಬತ್ತಿರುವಂಥ ಒಂದು ಕ್ಷೇತ್ರದಲ್ಲಿ MLA ಇಲ್ಲ ಅನ್ನೋದು ಬಿಟ್ಟರೆ ಇಲ್ಲ, ಬಳ್ಳಾರಿನೂ ಅಷ್ಟೇ. ಬಳ್ಳಾರಿನೂ ನಾವು ಗೆಲ್ತೀವಿ. ಬಳ್ಳಾರಿ ಆಲ್ರೆಡಿ ನಮ್ಮ ಸಿಟಿ MP ಇದ್ದಾರೆ. ನಾನು ಬೆಂಗಳೂರು ಗ್ರಾಮಾಂತರ ಹೇಳ್ಬೇಕು ವಿಶೇಷವಾಗಿ. ಯಾಕೆಂದ್ರೆ ಅಲ್ಲಿ ಜನ ಇವತ್ತು ಆಯ್ಕೆ ಮಾಡ್ಬೇಕಾದ್ರೆ ಒಂದು ಹೃದ್ರೋಗ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿರೋ ಅಭ್ಯರ್ಥಿ ಬೇಕಾ ಅಥವಾ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂತ ಸಂಸದ ಬೇಕಾ ಅಂತ ಜನ ತೀರ್ಮಾನ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವತ್ತು ನೋಡಿ, ಬಿಜೆಪಿ ಮತ್ತು JDS ಮೈತ್ರಿನ ಮಾಡ್ಕೊಂಡಿದೆ. ನಾನು ಕ್ವಿಕ್ ಆಗಿ ಆನ್ಸರ್ ನಿಮ್ಮಿಂದ ಬಯಸ್ತೀನಿ. ಎಲ್ಲೂ ಕೂಡ 28ಕ್ಕೆ 28 ಗೆಲ್ತೀವಿ ಅನ್ನೋ ವಿಶ್ವಾಸನೇ ಇಲ್ಲ. ನೋಡಿ, ಮೊನ್ನೆ ಯಡಿಯೂರಪ್ಪ ಅವರು ಒಂದು ಹೇಳಿಕೆನ ಕೇಳ್ತಾರೆ, ನಾವು 25 ಗೆಲ್ತೀವಿ ಅಂತೇಳಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಲ್ಲಿ ವಿಶ್ವಾಸ ಕಡಿಮೆ ಆಗಿದೆ. ಇವತ್ತು ಬಂಡಾಯ, ಈ ಒಂದು ಬೆಳವಣಿಗೆಗಳು ರೆಬಲ್ ಆಗ್ತಾ ಇರುವಂತದ್ದು, ಅಸಮಾಧಾನ. ಕ್ವಿಕ್ ಆಗಿ ನಿಮ್ಮಿಂದ ಆನ್ಸರ್ ಸಿಗ್ಬೋದು. ನಮ್ಮ ರಾಜ್ಯಾಧ್ಯಕ್ಷರ ಹೇಳಿಕೆ ನೋಡಬಹುದು. ನಮ್ಮ ಟಾರ್ಗೆಟ್ ಇರುವಂತದ್ದು 25. ನಾವೇನು ಆಲ್ರೆಡಿ ಗೆದ್ದಿದ್ವಿ. ಇನ್ನ 3 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅನ್ನೋದು ನಮ್ಮ JDS NDA ಅಭ್ಯರ್ಥಿಗಳೇನಿದ್ದಾರೆ ಅವರು ಕೂಡ ಗೆಲ್ಬೇಕು. 28ಕ್ಕೆ 28 ಗೆಲ್ತೀವಿ ಅಂತ ನಾವೆಲ್ಲ ಭಾಷಣಗಳಲ್ಲೂ ಹೇಳ್ತಿರುವಂತದ್ದು. ಅದೇ ಉತ್ಸಾಹದಿಂದ ಕೂಡ ನಾವು ಕೆಲಸ ಮಾಡ್ತಿರುವಂತದ್ದು. ಸೊ ನಮಗೆ ಶ್ವೇತಾ ಅವರೇ, ಈಗ ನೀವು 3 ಕ್ಷೇತ್ರ +1 ಗ್ರಾಮೀಣ ಕೂಡ ನಿಮ್ಮ ತೆಕ್ಕೆಗೆ ಬರುತ್ತೆ. ಇದು ನಾನು ಕೇಳ್ತಿರೋದು, BJP ಜೊತೆ ನೀವು ಹೋದ ಕಾರಣಕ್ಕಾಗಿ ನಿಮ್ಮಿಂದ ಒಂದು 6% ವೋಟ್ ಹೋಯ್ತಲ್ಲ, ಅದನ್ನು ಹಂಗೆ BJP ಅವರು ಎತ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಗೆ ಉಳಿಯತ್ತ ಅದು?
ಅಲ್ಲ, ಈಗ ನಾವು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿರೋದಕ್ಕೆ ಈ ಶಿಫ್ಟಿಂಗ್ ರಾಜಕಾರಣ ಇದೆಯಲ್ಲ, ಇದು ಹಳೆ ಕಾಲದಿಂದ ನಡೀದೆ. ಅಂದ್ರೆ ಅದು ಪರ್ಸನ್ಗಳು ಶಿಫ್ಟ್ ಆಗ್ತಾ ಇದ್ರು ಪಾರ್ಟಿ ಟು ಪಾರ್ಟಿ. ಇಲ್ಲಿ ಚೆನ್ನಾಗಿ ತಿಂದು ಉಂಡು ಆಮೇಲೆ ಬೇರೆ ಪಾರ್ಟಿಗೆ ಹೋಗ್ತಿದ್ರು. ಬಟ್ ಇವಾಗ ವೋಟ್ ಶಿಫ್ಟ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಬಟ್ ವಾಪಸ್ ಹೋಗಿರೋಂಥ ವೋಟ್ಸ್ ನಮಗೆ ವಾಪಸ್ ಬರುತ್ತೆ ಹೊರತು ಅದು ಬಿಜೆಪಿ ಅವರಿಗೆ ಶಿಫ್ಟ್ ಆಗುತ್ತೆ ಅಂತ ನಾನು ಹೇಳಲ್ಲ ಖಂಡಿತ. ಆಮೇಲೆ ನಮ್ದು 4 ಅಂತ ಹೇಳ್ತಿದ್ದೀರಾ, 3 ಬಟ್ ಅವರು ಬಿಜೆಪಿಲಿ ಕ್ಯಾಂಡಿಡೇಟ್ ಆಗಿ ಹೋಗಿರೋದ್ರಿಂದ ಅವ್ರು ಗೆಲ್ಲಬೇಕು, ಖಂಡಿತ ಗೆಲ್ತಾರೆ. ಅದಕ್ಕೆ ನಾವು ಎಫರ್ಟ್ ಆಗ್ತಾ ಇದೀವಿ. ಎಸ್, ಇವಿಷ್ಟು ಈ ದಿನದ ಒಂದು ಒಪಿನಿಯನ್ ಪೋಲ್. ಇದು 5ನೇ ತಾರೀಕಿನಿಂದ 15ನೇ ತಾರೀಕು 10 ದಿನಗಳಲ್ಲಿ ನಡೆದಂಥ ಒಂದು ಸ್ಯಾಂಪಲ್ಸ್ ಅಂತಂದರೆ 3821 ಸ್ಯಾಂಪಲ್ಸ್. ಎನಿ ಟೈಮ್ ಇದು ಬದಲಾಗಬಹುದು. ಯಾವ ಅಭ್ಯರ್ಥಿಗಳ ಆಗ್ತಾರೆ, ಯಾವ ರೀತಿ ಅಬ್ಬರದ ಪ್ರಚಾರಗಳು, ಏನೆಲ್ಲ ಎಲೆಕ್ಷನ್ ನರೇಟಿವ್ಸ್ ಏನಾಗುತ್ತೆ, ಸಬ್ಜೆಕ್ಟ್ಗಳು ಏನು ಬಂದ್ಬಿಡುತ್ತೆ ಕೊನೆಗಳಿಗೆ ಎಲ್ಲಿ ಹೇಳಕ್ಕೆ ಬರಲ್ಲ ನಮಗೆ. ಯಾವೆಲ್ಲ ಸಬ್ಜೆಕ್ಟ್ಗಳು, ಯಾವೆಲ್ಲ ವಿಷಯಗಳು ಭಾಳ ಪ್ರಮುಖವಾಗಿರುತ್ತೆ ಅಂತೇಳಿ ಅವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.